ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್. ಇವತ್ತಿನ ಈ ತರಗತಿಯಲ್ಲಿ 7ನೆಯ ತರಗತಿಯ ಲೆಸನ್ ನಂಬರ್ 1 ವಿಜಯನಗರ ಎಂಪೈರ್ ಈ ಒಂದು ಪಾಠದ 2ನೆಯ ಒಂದು ಭಾಗವನ್ನು ಅಧ್ಯಯನ ಮಾಡ್ತಾ ಸಾಗೋಣ. ಬನ್ನಿ ಮುದ್ದು ವಿದ್ಯಾರ್ಥಿಗಳೇ. ಇಲ್ಲಿ ಮುದ್ದು ವಿದ್ಯಾರ್ಥಿಗಳೇ ಪ್ರೌಢದೇವರಾಯ, ಆ ಪ್ರೌಢದೇವರಾಯರಿಗೆ ಇದ್ದಂತಹ ಬಿರುದುಗಳು ಯಾವುವು ಅಂತೇಳಿ ಇಲ್ಲಿ ನೋಡೋಣ. ಹಿ ಹ್ಯಾಡ್ ದ ಟೈಟಲ್ಸ್ ಲೈಕ್ ಗಜವೆಂಟೆಗಾರ. ಇಲ್ಲಿ ಪ್ರೌಢದೇವರಾಯ ಅವರಿಗೆ ಈ ರೀತಿಯಾಗಿರ್ತಕ್ಕಂಥ ಬಿರುದುಗಳನ್ನು ಕೊಡಲಾಗಿತ್ತು. ಗಜವೆಂಟೆಗಾರ ಮತ್ತು ಈ ರೀತಿಯಾಗಿರ್ತಕ್ಕಂಥ ಬಿರುದುಗಳನ್ನು ಕೊಡಲಾಗಿದೆ. So dear students, here Chatu Samudradishwara and Ariraya Vibhada, these are the titles the Praudadevaraya had. ಪ್ರೌಢದೇವರಾಯರಿಗೆ ಇದ್ದಿರತಕ್ಕಂತಹ ಬಿರುದುಗಳು ಇವು. ಆಫ್ಟರ್ ಹೀಸ್ ಡೆತ್, ಪ್ರೌಢದೇವರಾಯನ ಅಥವಾ ಪ್ರೌಢದೇವರಾಯ ತೀರಿಕೊಂಡ ನಂತರ ಇನ್ 1446 ಸಿ 1446ರಲ್ಲಿ ಹಿ ಸನ್ ಮಲ್ಲಿಕಾರ್ಜುನ, ಆತನ ಮಗನಾಗಿರತಕ್ಕಂತಹ ಮಲ್ಲಿಕಾರ್ಜುನ, he ruled the Vijayanagara Empire from 1446 to 1465 common era, and then Virupaksha III ruled Vijayanagara. These were weak rulers, and because of this a strong commander Saluva Narasimha captured the capital. ಇಲ್ಲಿ ಅಂದರೆ ಈ ಪ್ರೌಢದೇವರ ನಂತರ ಆಡಳಿತಕ್ಕೆ ಬಂದಿರತಕ್ಕಂತಹ ಇತರೆ ರಾಜರುಗಳು ತುಂಬ ಅಶಕ್ತರಾಗಿರ್ತಕ್ಕಂಥವರು ಆಗಿದ್ದರು. ಆ ಕಾರಣಕ್ಕಾಗಿ ಅವರ ಒಂದು ಅಧೀನದಲ್ಲಿರ್ತಕ್ಕಂಥ ಕಮಾಂಡರ್, ದಂಡನಾಯಕನಾಗಿರ್ತಕ್ಕಂತಹ ಸಾಳುವ ನರಸಿಂಹ ಅಂತಕ್ಕಂಥವನು ಕ್ಯಾಪ್ಚರ್ಡ್ ದ ಕ್ಯಾಪಿಟಲ್, ಹಂಪಿಯನ್ನು ವಶಪಡಿಸಿಕೊಳ್ತಾನೆ ಅಥವಾ ಆಕ್ರಮಿಸ್ತಾನೆ ಅಂತಕ್ಕಂಥದ್ದು. ವಿತ್ ದಿಸ್ ಇನ್ಸಿಡೆಂಟ್, ಈ ಒಂದು ಘಟನೆಯ ಜೊತೆಗೆ ದ ರೂಲ್ ಆಫ್ ಸಂಗಮ ಡೈನಾಸ್ಟಿ ಎಂಡೆಡ್ ಇನ್ 1485. 1485ರಲ್ಲಿ ಏನು ಮಾಡ್ತದೆ, ಈ ಸಂಗಮ ಡೈನಾಸ್ಟಿ, ಸಂಗಮ ರಾಜವಂಶದ ಅಥವಾ ಸಂಗಮ ಮಂಡಲದ ಒಂದು ಆಡಳಿತ ಕೊನೆಗೊಳ್ತದೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಬರ್ತಕ್ಕಂಥ 2ನೇ ಮನೆತನ ಯಾವುದು ಅಂದರೆ ಸಾಳ್ವ ಡೈನಾಸ್ಟಿ. ಸಾಳ್ವ ಡೈನಾಸ್ಟಿ 1485 ಟು 1505, 1485ರಿಂದ ಇಲ್ಲಿ 1505ರವರೆಗೆ ಇವರ ಆಳ್ವಿಕೆ ನಡೆಯುತ್ತೆ. ಯಾವುದು? ಸಾಳ್ವ ಡೈನಾಸ್ಟಿ. ಆಫ್ಟರ್ ಟೇಕಿಂಗ್ ಓವರ್ ದ ಪವರ್ ಇನ್ 1485 CE, ಸಾಳುವ ನರಸಿಂಹ ರೂಲ್ಡ್ ಫಾರ್ 6 years and died in 1491. ಸಾಳುವ ನರಸಿಂಹ ಅಂತಕ್ಕಂಥವರು 6 ವರ್ಷಗಳ ಕಾಲ ಈ ಒಂದು ವಿಜಯನಗರ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡ್ತಾರೆ. ಎಲ್ಲಿವರೆಗೆ ಆಳ್ವಿಕೆ ಮಾಡ್ತಾರೆ ಅಂದರೆ ಅವರು ಸಾಯುವವರೆಗೆ, 1491ರವರೆಗೆ ಅವರು ಆಳ್ವಿಕೆ ಮಾಡ್ತಾರೆ. ಹಿ ಚಿಲ್ಡ್ರನ್ ವೇರ್ ಮೈನರ್ಸ್, ಆತನ ಮಕ್ಕಳು ಇನ್ನೂ ಚಿಕ್ಕವರಿದ್ದ ಕಾರಣಕ್ಕಾಗಿ ವೆನ್ ಹಿ ಡೈಡ್ ಆ್ಯಂಡ್ ಬಿಕಾಸ್ ಆಫ್ ದಿಸ್ ಕಿಂಗ್ಡಮ್ ವಾಸ್ ಇನ್ ದ ಪ್ರೊಟೆಕ್ಷನ್ ಆಫ್ ಅ ಕಮಾಂಡರ್ ಕಾಲ್ಡ್ ತುಳುವ ನರಸಿಂಹನಾಯಕ ಫ್ರಾಮ್ 1491 ಟು 1503 ಸಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈತನ ಮರಣಾನಂತರ ಆತನ ಮಕ್ಕಳು ಚಿಕ್ಕ ಇರುವುದರ ಕಾರಣ ಆ ಒಂದು ರಾಜ್ಯವನ್ನು ನೋಡಿಕೊಳ್ಳಲಿಕ್ಕೆ ಒಬ್ಬ ದಂಡನಾಯಕನನ್ನು ನೇಮಿಸಲಾಗಿರುತ್ತೆ. ಆ ದಂಡನಾಯಕನ ಹೆಸರು ತುಳುವ ನರಸಿಂಹನಾಯಕ ಅಂತಕ್ಕಂಥವನ್ನು ಆಳ್ವಿಕೆ ಮಾಡ್ತಾನೆ 1491ರಿಂದ 1503ರವರೆಗೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ತುಳುವ ಡೈನಾಸ್ಟಿ, ತುಳುವ ರಾಜವಂಶ ಅಂತ ಬರುತ್ತೆ. ಈಗ ನೋಡೋಣ. ಸೊ ಡಿಯರ್ ಸ್ಟೂಡೆಂಟ್ಸ್, ಹಿಯರ್ ತುಳುವ ಡೈನಾಸ್ಟಿ ruled from 1505 to 1567 common era. In 1505 CE 1505ರಲ್ಲಿ ವೀರ ನರಸಿಂಹ ಸನ್ ಆಫ್ ತುಳುವ ನರಸನಾಯಕ, ತುಳುವ ನರಸನಾಯಕನ ಮಗನಾಗಿರುವಂತಹ ವೀರ ನರಸಿಂಹ ಅಂತಕ್ಕಂಥವನು ಆಡಳಿತಕ್ಕೆ ಬರ್ತಾನೆ. ಸ್ಟಾರ್ಟೆಡ್ ದ ರೂಲ್ ಆಫ್ ತುಳುವ ಡೈನಾಸ್ಟಿ, ಈ ಒಂದು ತುಳುವ ಅಂತಕ್ಕಂಥ ಒಂದು ಇನ್ನು ರಾಜವಂಶವಿದೆ, ಈ ರಾಜವಂಶದ ಆಳ್ವಿಕೆಯನ್ನು ಆರಂಭಿಸ್ತಾನೆ. ಆಫ್ಟರ್ ಹಿಸ್ ಡೆತ್, ಆತನ ಮರಣಾನಂತರ ಇನ್ 1509
1509ರಲ್ಲಿ ಹೀಸ್ ಬ್ರದರ್ ಕೃಷ್ಣದೇವರಾಯ ಕೇಮ್ ಟು ಪವರ್. ಆತನ ಸಹೋದರನಾಗಿರುವಂತಹ ಕೃಷ್ಣದೇವರಾಯ ಏನು ಮಾಡ್ತಾನೆ, ಆಡಳಿತಕ್ಕೆ ಬರ್ತಾನೆ. ಆವಾಗ ಕೃಷ್ಣದೇವರಾಯ he was the famous and greatest king among the other ವಿಜಯನಗರ ಕಿಂಗ್ಸ್. ಕೃಷ್ಣದೇವರಾಯ ಅಂತಕ್ಕಂಥವನು 1509ರಿಂದ 1529 ಒಟ್ಟು 20 ವರ್ಷಗಳ ಕಾಲ ಸಾಮ್ರಾಜ್ಯವನ್ನು ಆಳ್ತಾರೆ. ಹಿ ವಾಸ್ ದ ಫೇಮಸ್, ಇವರೊಬ್ಬ ಜನಪ್ರಿಯವಾಗಿರುವಂತಹ ಮತ್ತು ಮಹಾನ್ ರಾಜರಾಗಿದ್ದರು. ಅಮಾಂಗ್ ಅದರ್ ವಿಜಯನಗರ ಕಿಂಗ್ಸ್. ಯಾವಾಗ ನಾವು ಇನ್ನುಳಿದ ರಾಜರೊಂದಿಗೆ ಇವರನ್ನು ಹೋಲಿಕೆ ಮಾಡ್ತೇವೆ, ಇಲ್ಲಿ ಅತ್ಯಂತ ಬಲಿಷ್ಠವಾಗಿ ಮತ್ತು ಭಾಳಷ್ಟು ಜನಪ್ರಿಯವಾಗಿರ್ತಕ್ಕಂಥ ವಿಜಯನಗರ ಸಾಮ್ರಾಜ್ಯದ ರಾಜ ಯಾರು ಅಂತಂದರೆ ಆತ ಕೃಷ್ಣದೇವರಾಯ ಅಂತಕ್ಕಂಥದ್ದು. ಆಟ್ ದ ಇನಿಷಿಯಲ್ ಇಯರ್ಸ್ ಆಫ್ ಹಿಸ್ ರೂಲ್, ಅಂದರೆ ಆರಂಭಿಕ ಆರಂಭದ ವರ್ಷಗಳಲ್ಲಿ, ಆಳ್ವಿಕೆಯ ಆರಂಭದ ವರ್ಷಗಳಲ್ಲಿ, ಹಿ ಹ್ಯಾಡ್ ಟು ಫೇಸ್ ಮೆನಿ ರಿವೋಲ್ಟ್ಸ್, ಈತ ಬಹಳಷ್ಟು ದಂಗೆಗಳನ್ನು ಎದುರಿಸಬೇಕಾಗಿತ್ತು ಅಂತ ಹೇಳ್ತಾರೆ. ರಾಬರ್ಟ್ ಸಿವಿಲ್ ಸ್ಟೇಟೆಡ್ ದ್ಯಾಟ್, ಈ ರಾಬರ್ಟ್ ಸಿವಿಲ್ ಅಂತಕ್ಕಂಥವ್ರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ಕೃಷ್ಣದೇವರಾಯ ವಾಸ್ ಆ್ಯನ್ ಅನ್ಕಾಮನ್ ಬ್ರೇವ್ ಕಿಂಗ್, ಇಂಟೆಲಿಜೆಂಟ್ ಸೋಲ್ಜರ್ ಆ್ಯಂಡ್ ಡಿಪ್ಲೊಮೆಟಿಕ್ ಎಕ್ಸ್ಪರ್ಟ್. ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ಕೃಷ್ಣದೇವರಾಯನ ಕುರಿತಾಗಿ ವರ್ಣಿಸ್ತಾ ಇದ್ದಾರೆ. ಹೇಗಿದ್ದ ಕೃಷ್ಣದೇವರಾಯ ಅಂತಂದರೆ ಅನ್ಕಾಮನ್, ಅಸಾಮಾನ್ಯನಾಗಿದ್ದ, ಬ್ರೇವ್ ಕಿಂಗ್, ಶೂರ ರಾಜನಾಗಿದ್ದ, ಇಂಟೆಲಿಜೆಂಟ್ ಸೋಲ್ಜರ್, ಮತ್ತು ಬುದ್ಧಿವಂತ ಒಬ್ಬ ಸೈನಿಕನಾಗಿದ್ದ, ಆ್ಯಂಡ್ ಡಿಪ್ಲೊಮೆಟಿಕ್ ಎಕ್ಸ್ಪರ್ಟ್, ಮತ್ತು ರಾಜನೀತಿ ಒಬ್ಬ ನಿಪುಣನಾಗಿದ್ದ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ರಾಬರ್ಟ್ ಸಿವಿಲ್ ಅವರು ಹೇಳ್ತಾ ಇದ್ದಾರೆ. He defeated his enemies and extended his empire in South India. He defeated his enemies. ಅವನು ತನ್ನ ಶತ್ರುಗಳನ್ನು ಸೋಲಿಸಿ ತನ್ನ ಒಂದು ರಾಜ್ಯವನ್ನು ದಕ್ಷಿಣ ಭಾರತದಲ್ಲಿ ವಿಸ್ತರಿಸಿದ ಅನ್ನುವಂಥ ಮಾತನ್ನು ಇಲ್ಲಿ ರಾಬರ್ಟ್ ಸಿವಿಲ್ ಅವರು ಹೇಳಿದ್ದಾರೆ. ಸೊ ನೆಕ್ಸ್ಟ್ ಸಿ ನೌ. ಸೊ he seized ಶಿವಸ್ಕಂದ ವರ್ಮ, fought from ಉಮ್ಮತ್ತೂರು chief ಗಂಗರಾಜ in 1510 ಕಾಮನ್ ಎರಾ. He seized ಶಿವನ ಸಮುದ್ರ ಫೋರ್ಟ್, ಇವರೇನು ಮಾಡ್ತಾರೆ, ಶಿವನ ಸಮುದ್ರದ ಒಂದು ಕೋಟೆಯನ್ನು ಒಡಿಸಿಕೊಳ್ತಾರೆ. ಫ್ರಾಮ್ ಉಮ್ಮತ್ತೂರು ಚೀಫ್, ಅಂದರೆ ಉಮ್ಮತ್ತೂರಿನ ಪಾಳೆಗಾರನಾಗಿರ್ತಕ್ಕಂಥ ಕೈಯಿಂದ. ಯಾರು ಉಮ್ಮತ್ತೂರಿನ ಪಾಳೆಗಾರ ಯಾರು ಅಂತಂದರೆ ಗಂಗರಾಜ ಅಂತಕ್ಕಂಥವ್ರು ಉಮ್ಮತ್ತೂರನ್ನು ಆಳ್ತಾ ಇರ್ತಾರೆ. ಅದು ಒಂದು ಶಿವನ ಸಮುದ್ರದ ಒಂದು ಕೋಟೆಯನ್ನು ಸಹಿತ ಇವರು ಆ ಗಂಗರಾಜನಿಂದ ಏನು ಮಾಡ್ತಾನೆ, ಮುತ್ತಿಗೆ ಹಾಕಿ ಅದನ್ನು ವಶಪಡಿಸಿಕೊಳ್ತಾರೆ ಅಂತಕ್ಕಂಥದ್ದು. ಹಿ ಸೀಸ್ಡ್ ಶಿವನ ಸಮುದ್ರ ಪೋರ್ಟ್ ಫ್ರಾಮ್ ಉಮ್ಮತ್ತೂರು ಚೀಫ್ ಗಂಗರಾಜ ಇನ್ 1510, 1510ರಲ್ಲಿ ಅದನ್ನು ವಶಪಡಿಸಿಕೊಳ್ತಾರೆ. ಲೇಟರ್, ನಂತರ ಹಿ ಒನ್ ರಾಯಚೂರು ಫೋರ್ಟ್, ತದನಂತರದಲ್ಲಿ ಇವರು ರಾಯಚೂರು ಒಂದು ಕೋಟೆಯನ್ನು ವಶಪಡಿಸಿಕೊಳ್ತಾರೆ. ಹಿ ಸಪೋರ್ಟೆಡ್ ಪೋರ್ಚುಗೀಸ್ ಟು ಕ್ಯಾಪ್ಚರ್ ಗೋವಾ ಫ್ರಾಮ್ ವಿಜಯಪುರ ಸುಲ್ತಾನ. ಸೊ ಹಿ ಸಪೋರ್ಟೆಡ್ ಪೋರ್ಚುಗೀಸರಿಗೆ ಅವರು ಸಪೋರ್ಟ್ ಮಾಡ್ತಾರೆ. ಟು ಕ್ಯಾಪ್ಚರ್ ಗೋವಾ ಫ್ರಾಮ್ ವಿಜಯಪುರ ಸುಲ್ತಾನ, ಆ ಒಂದು ಗೋವಾನ ವಶಪಡಿಸಿಕೊಳ್ಳಿಕ್ಕೆ ಇವರು ಪೋರ್ಚುಗೀಸರಿಗೆ ಸಹಾಯ ಮಾಡ್ತಾರೆ ವಿಜಯಪುರದ ಸುಲ್ತಾನನಿಂದ ಅಂತಕ್ಕಂಥದ್ದನ್ನು ಇಲ್ಲಿ ಮೆನ್ಷನ್ ಮಾಡಲಾಗಿದೆ. ಇನ್ 1513, 1513ರಲ್ಲಿ ಹಿ ಒನ್ ಉದಯಗಿರಿ ಕೋಟೆಯನ್ನು ಗೆದ್ದುಕೊಂಡರು. ಆ್ಯಂಡ್ ದೆನ್ ಇನ್ 1518 CE, 1518ರಲ್ಲಿ ಹಿ ಕ್ಯಾಪ್ಚರ್ಡ್ ಕಟ್ಟಕ್ ಆ್ಯಂಡ್ ಕ್ಯಾಪಿಟಲ್ ಆಫ್ ಗಜಪತಿ ಪ್ರತಾಪರುದ್ರ. ಇವರು ಕಟಕ್ ಅನ್ನು ವಶಪಡಿಸಿಕೊಳ್ತಾರೆ. ಯಾವಾಗ ಅಂತಂದರೆ 1518ರಲ್ಲಿ ಇವರು ಕ್ಯಾಪಿಟಲ್ ಆಫ್ ಗಜಪತಿ ಪ್ರತಾಪರುದ್ರನ ಒಂದು ರಾಜಧಾನಿಯಾಗಿರ್ತಕ್ಕಂಥದ್ದು, ಅದು ಕಟಕನ್ನು ಇವರು ವಶಪಡಿಸಿಕೊಳ್ತಾರೆ. ಯಾರಿಲ್ಲಿ ಕೃಷ್ಣದೇವರಾಯ ಅಂತಕ್ಕಂಥವರು. ಕಲಿಂಗ ಕಿಂಗ್ ಬೈ ಡಿಫೀಟಿಂಗ್ ಹಿಮ್ ಆ್ಯಂಡ್ ಮ್ಯಾರಿಡ್ ಹೀಸ್ ಡಾಟರ್ ಜಗನ್ಮೋಹಿನಿ. ಈ ಗಜಪತಿ ಪ್ರತಾಪರುದ್ರನ ಮಗಳಾಗಿರುವಂತಹ ಜಗನ್ಮೋಹಿನಿಯನ್ನು ಈತ ಮದುವೆ ಮಾಡಿಕೊಳ್ತಾನೆ. ಅವನು ಸೋಲಿಸೋದ್ರ ಮುಖಾಂತರವಾಗಿ ಅವನು ಸೋಲಿಸಿ ಅವಳ ಮಗಳನ್ನು ಮದುವೆ ಆಗ್ತಾರೆ. ಯಾರು? ಕೃಷ್ಣದೇವರಾಯನು. ಕಲಿಂಗ ಕಿಂಗ್ ಬೈ ಡಿಫೀಟಿಂಗ್ ಹಿಮ್ ಆ್ಯಂಡ್ ಮ್ಯಾರಿಡ್ ಹೀಸ್ ಡಾಟರ್ ಜಗನ್ಮೋಹಿನಿ. ಇಲ್ಲಿ ಕೃಷ್ಣದೇವರಾಯರು ಜಗನ್ಮೋಹಿನಿ ಅಂತಕ್ಕಂತಹ ಗಜಪತಿ ಪ್ರತಾಪರುದ್ರನ ಮಗಳನ್ನು ಮದುವೆ ಆಗ್ತಾರೆ ಅಂತಕ್ಕಂಥದ್ದನ್ನು ನೋಡಿದ್ವಿ. ಈಗ ಮುಂದಿನ ಒಂದು ವಿಚಾರ. ಸೊ ಡಿಯರ್ ಸ್ಟೂಡೆಂಟ್ಸ್, ಹಿಯರ್ ಇನ್
1522 1522ರಲ್ಲಿ he recaptured ರಾಯಚೂರು ಫ್ರಾಮ್ ದ ಕಿಂಗ್ ಆಫ್ ಆದಿಲ್ ಶಹಾ. 1522ರಲ್ಲಿ ಏನು ಮಾಡ್ತಾರೆ, ಈ ಕೃಷ್ಣದೇವರಾಯರು ರೀಕ್ಯಾಪ್ಚರ್ಡ್ ಅಂದರೆ ಮರಳಿ ಅದನ್ನು ವಶಪಡಿಸಿಕೊಳ್ತಾರೆ. ಯಾವುದನ್ನು? ರಾಯಚೂರು ಅಂತಕ್ಕಂಥ ರಾಯಚೂರು ಫೋರ್ಟನ್ನು ಇವರು ಮರಳಿ ವಶಪಡಿಸಿಕೊಳ್ತಾರೆ. ಯಾರಿಂದ ಅಂದರೆ ಕಿಂಗ್ ಆಫ್ ಆದಿಲ್ ಶಹಾ, ಆದಿಲ್ ಶಹಾನ ಒಂದು ಸುಲ್ತಾನ್ ಆದಿಲ್ ಶಹಾನಿಂದ ಅವರು ಮರಳಿ ವಶಪಡಿಸಿಕೊಳ್ತಾರೆ. ಆ್ಯಂಡ್ ಇಸ್ಮಾಲ್ ಆದಿಲ್ ಖಾನ್ ಲೇಟರ್ ಹಿ ಕ್ಯಾಪ್ಚರ್ಡ್ ಕಲಬುರ್ಗಿ, ತದನಂತರದಲ್ಲಿ ಕಲಬುರ್ಗಿಯನ್ನು ವಶಪಡಿಸಿಕೊಳ್ತಾರೆ. ಬೀದರ್ ಫೋರ್ಟ್ಸ್ ಮತ್ತು ಬೀದರ್ ಫೋರ್ಟನ್ನು ವಶಪಡಿಸಿಕೊಳ್ತಾರೆ. ಹಿ ಗಾಟ್ ರಿಲೀಸ್ಡ್ ದ ಸನ್ ಆಫ್ ಕಿಂಗ್ ಹೂ ವಾಸ್ ಇಂಪ್ರಿಸನ್ಡ್ ಬೈ ಬಹಮನಿ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ರೆಸ್ಟೋರ್ಟೆಡ್ ಹೆಮ್ ಟು ಪವರ್ ಇನ್ ಬೀದರ್. ಆಮೇಲೆ ಹಿ ಗಾಟ್ ರಿಲೀಸ್ಡ್ ದ ಸನ್ ಆಫ್ ದ ಕಿಂಗ್, ಆ ರಾಜನ ಒಬ್ಬ ಮಗನನ್ನು ಏನು ಮಾಡ್ತಾರೆ ಇವರು ಬಿಡುಗಡೆ ಮಾಡಿ ಹೂ ವಾಸ್ ಇಂಪ್ರಿಸನ್ಡ್ ಬೈ ಬಹಮನಿ ಪ್ರೈಮ್ ಮಿನಿಸ್ಟರ್, ಬಹಮನಿ ಪ್ರೈಮ್ ಮಿನಿಸ್ಟರ್ನಿಂದ ಏನು ಕ್ಯಾಪ್ಚರ್ ಮಾಡಲ್ಪಟ್ಟಿರ್ತಕ್ಕಂಥ ಅಥವಾ ಜೈಲಿನಲ್ಲಿ ಇಟ್ಟಿರ್ತಕ್ಕಂತಹ ಆ ಒಬ್ಬ ವ್ಯಕ್ತಿಯನ್ನು ಮಗನನ್ನು ಏನು ಮಾಡ್ತಾರೆ ಬಿಡುಗಡೆ ಮಾಡ್ತಾರೆ ಮತ್ತು ಅವನನ್ನು ಬೀದರ್ನಲ್ಲಿ ಅಧಿಕಾರಕ್ಕೆ ತಂದು ಕೂಡಿಸ್ತಾರೆ ಅಂತಕ್ಕಂಥದ್ದು. ಫಾರ್ ದಿಸ್, ಇದಕ್ಕಾಗಿ ಹಿ ಗಾಟ್ ದ ಟೈಟಲ್, ಇಲ್ಲಿ ಅವರು ಒಂದು ಬಿರುದನ್ನು ಇಲ್ಲಿ ಧರಿಸ್ತಾರೆ ಅಂಥೇಳಿ, ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತಕ್ಕಂಥ ಬಿರುದನ್ನು ಇಲ್ಲಿ ಪಡ್ಕೊಳ್ತಾರೆ ಅವರು. ಯಾವಾಗ? ವ್ಯಾನ್ ದ ಶ್ರೀಕೃಷ್ಣದೇವರಾಯ ರೆಸಾರ್ಟೆಡ್ ಹೆಮ್ ಟು ಇನ್ ಪವರ್ ಬೀದರ್, ದ ಟೈಮ್ ಹಿ ಗಾಟ್ ದ ಟೈಟಲ್ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ. ವಿಜಯನಗರ ಕಿಂಗ್ಡಮ್ ವಾಸ್ ಎಕ್ಸ್ಪ್ಯಾಂಡೆಡ್ ಇನ್ ಆಲ್ 4 directions. ಈ ಒಂದು ವಿಜಯನಗರ ಸಾಮ್ರಾಜ್ಯವು ತನ್ನ 4 ದಿಕ್ಕಿನಲ್ಲಿ ಬಹಳಷ್ಟು ವಿಸ್ತರಿಸಿತ್ತು ಅನ್ನುವಂಥ ಮಾತನ್ನು ಇಲ್ಲಿ ಹೇಳಿದ್ದಾರೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಹಿಯರ್ ದ ಟೈಮ್ ಆಫ್ ಹಿಸ್ ಡೆತ್ ಇನ್ 1529, ಕೃಷ್ಣದೇವರಾಯರ ಒಂದು ಸಾವಿನ ವರ್ಷ ಅಂತ ಕೇಳಬಹುದು ಅಥವಾ ಸಾವಿನ ಸಮಯದಲ್ಲಿ 1529ರಲ್ಲಿ ಡೊಮಿಂಗೋ ಪೀಸ್ ಅಂತಕ್ಕಂಥ ಒಬ್ಬ ವಿದೇಶಿ ಯಾತ್ರಿಕ ಡೊಮಿಂಗೋ ಪೀಸ್ ಹೂ ವಿಸಿಟೆಡ್ ಹಿಸ್ ಕಿಂಗ್ಡಮ್, ಅವನ ಒಂದು ರಾಜ್ಯವನ್ನು ಯಾರು ವಿಸಿಟ್ ಮಾಡಿದ್ರು, ಭೇಟಿ ಕೊಟ್ಟಿದ್ದರು. ಸ್ಟೇಟೆಡ್, ಅವರು ಈ ರೀತಿಯಾಗಿ ಹೇಳಿದ್ದಾರೆ, ಕೃಷ್ಣದೇವರಾಯ ವಾಸ್ ಅ ಸಾಫ್ಟ್ ಪರ್ಸನ್, ಕೃಷ್ಣದೇವರಾಯ ಅಂತಕ್ಕಂಥವನು ಒಬ್ಬ ಭಾಳಷ್ಟು ಮೃದು ವ್ಯಕ್ತಿ, ವಿತ್ ಅ ಸ್ಟ್ರಾಂಗ್ ಬಾಡಿ, ಮತ್ತು ಭಾಳಷ್ಟು ಬಲಿಷ್ಠವಾಗಿರ್ತಕ್ಕಂತಹ ದೇಹವನ್ನು ಹೊಂದಿರತಕ್ಕಂಥವನು. ಇನ್ ಹಿಸ್ ಬುಕ್ನಲ್ಲಿ ಈ ರೀತಿ ಬರ್ಕೊಂಡಿದ್ದಾನೆ. ನೆಕ್ಸ್ಟ್ ವಿ ಸಿ ದ ರಕ್ಕಸತಂಗಡಿ ಬ್ಯಾಟಲ್. ರಕ್ಕಸತಂಗಡಿ ಬ್ಯಾಟಲ್ ಅಥವಾ ತಾಳಿಕೋಟೆ ಯುದ್ಧ ಅಂತ ಕರೀತಾರೆ ಇದನ್ನು. ರಕ್ಕಸತಂಗಡಿ ಬ್ಯಾಟಲ್ ಆಫ್ಟರ್ ಕೃಷ್ಣದೇವರಾಯನ ನಂತರ ಅಚ್ಯುತರಾಯ ಅಂತಕ್ಕಂಥವನು ಅಥವಾ ಇವನನ್ನು ಅಳಿಯ ರಾಮರಾಯ ಅಂತಲೂ ಸಹಿತ ಕರೀತಾರೆ. 1530ರಿಂದ 1542 ಕಾಮನ್ ಎರಾ, 1530 to 1542 ಆ್ಯಂಡ್ ಸದಾಶಿವರಾಯ 1543ರಿಂದ 1565 ರೂಲ್ಡ್ ವಿಜಯನಗರ, ಈ ವಿಜಯನಗರವನ್ನು ಆಳ್ವಿಕೆ ಮಾಡ್ತಾರೆ ಅಚ್ಯುತರಾಯ ಮತ್ತು ಸದಾಶಿವರಾಯ. ಸಿನ್ಸ್ ಸದಾಶಿವರಾಯ ವಾಸ್ ಅ ಮೈನರ್, ಸದಾಶಿವರಾಯ ಅಂತಕ್ಕಂಥವನು ಮೈನರ್ ಆಗಿರೋದ್ರಿಂದ, ಚಿಕ್ಕವನಾಗಿರೋದ್ರಿಂದ, ಆ್ಯಂಡ್ ಅನೇಬಲ್ ಟು ರೂಲ್, ಅವನಿಂದ ಆಳ್ವಿಕೆ ಮಾಡಲು ಸಾಧ್ಯವಾಗದೇ ಇದ್ದಂಥ ಸ್ಥಿತಿಯಲ್ಲಿ ರಾಮರಾಯ ಆಫ್ ಅರವೀಡು ಡೈನಾಸ್ಟಿ, ಅದು ಅಚ್ಯುತರಾಯ ಅಂತಕ್ಕಂಥದ್ದು ಕೃಷ್ಣದೇವರಾಯನ ಮಗನ ಹೆಸರದು. ಇಲ್ಲಿ ರಾಮರಾಯ ಅಂತ ಏನು ಕರೀತಾ ಇದ್ದೇವಲ್ಲ, ಇವನು ಕೃಷ್ಣದೇವರಾಯನ ಅಳಿಯ ಅಂತ ಹೇಳ್ಬೋದು. ರಾಮರಾಯ ಆಫ್ ಅರವೀಡು ಡೈನಾಸ್ಟಿ, ಇವನು ಅರವೀಡು ಡೈನಾಸ್ಟಿಗೆ ಸೇರಿರ್ತಕ್ಕಂಥವನು. ಸನ್ ಇನ್ ಲಾ ಆಫ್ ಕೃಷ್ಣದೇವರಾಯ, ಸನ್ ಇನ್ ಲಾ ಅಂದರೆ ಅಳಿಯ ಅಂತ ಕರೀತೇವೆ. ಕೃಷ್ಣದೇವರಾಯನ ಅಳಿಯ ಆಗಿದ್ದ ಈತ ಟುಕ್ ದ ಓಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಅಡ್ಮಿನಿಸ್ಟ್ರೇಷನ್, ಈತ ಆಡಳಿತದ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡ. ಹೀಸ್ ಡಿಪ್ಲೊಮೆಸಿ ಎಕ್ಸ್ಪ್ಯಾಂಡೆಡ್ ವಿಜಯನಗರ ಕಿಂಗ್ಡಮ್ ಆ್ಯಂಡ್ ಮೇಡ್ ಇಟ್ ರಿಚ್, ಅವನ ಒಂದು ಡಿಪ್ಲೊಮೆಸಿ, ಅವನ ಒಂದು ರಾಜನೀತಿ ಅಥವಾ ರಾಜನೀತಿ ಏನಿದೆ ಅದು ಇಡೀ ಒಂದು ವಿಜಯನಗರ ಸಾಮ್ರಾಜ್ಯವನ್ನು ತುಂಬ ವಿಸ್ತಾರಗೊಳಿಸಿತು ಮತ್ತು ಶ್ರೀಮಂತಗೊಳಿಸಿತು ಅಂತ ಹೇಳ್ತಾ ಇದ್ದಾರೆ. ದ ನಂಬರ್ ಆಫ್ ಎನಿಮೀಸ್ ಆಲ್ಸೋ ಇನ್ಕ್ರೀಸ್ಡ್, ಮತ್ತು ಅಷ್ಟೇ ಸಂಖ್ಯೆಯ ಶತ್ರುಗಳು ಸಹಿತ ಇಲ್ಲಿ ಹೆಚ್ಚಾಗ್ತಾ ಹೋದರು ಅಂಥೇಳಿ ಇಲ್ಲಿ ಹೇಳ್ತಾರೆ. ಡೆಕ್ಕನ್ ಸುಲ್ತಾನೇಟ್ಸ್, ದಕ್ಷಿಣದಲ್ಲಿರ್ತಕ್ಕಂತಹ ಸುಲ್ತಾನರು ಅಂತ ಕರೀತೇವೆ. ಡೆಕ್ಕನ್ ಸುಲ್ತಾನೇಟ್ಸ್ ವೇರ್ ಅಟ್ಯಾಕಿಂಗ್ ವಿಜಯನಗರ ಆಫನ್, ಈ ದಕ್ಷಿಣದ ಸುಲ್ತಾನರು ಏನು ಮಾಡ್ತಾಯಿದ್ರು, ವಿಜಯನಗರದ ಮೇಲೆ
ಆಫನ್ ಮೇಲಿಂದ ಮೇಲೆ ಏನು ಮಾಡ್ತಾಯಿದ್ರು ಅಂತಂದರೆ ಅಟ್ಯಾಕ್ ಮಾಡ್ತಾಯಿದ್ರು. ಟು ಅವೆಂಜ್ ಮತ್ತು ಅವರು ಸೇಡನ್ನು ತೀರಿಸಿಕೊಳ್ಳೋದಕ್ಕೆ ಏನು ಮಾಡ್ತಿದ್ದ ರಾಮರಾಯ ಕ್ಯಾಪ್ಚರ್ಡ್ ವಿಜಯಪುರ ಆ್ಯಂಡ್ ಗೋಲ್ಕೊಂಡ ಆ್ಯಂಡ್ ದಿಸ್ ಕಾಸ್ಡ್ ದ ವಾರ್ ಅಂತ ಹೇಳ್ತಾರೆ. ರಾಮರಾಯ ಏನು ಮಾಡ್ತಾನೆ, ವಿಜಯಪುರವನ್ನು ಮತ್ತು ಗೋಲ್ಕೊಂಡವನ್ನು ಕ್ಯಾಪ್ಚರ್ ಮಾಡ್ತಾನೆ, ಆಕ್ರಮಣ ಮಾಡಿಕೊಳ್ತಾನೆ. ಈ ಒಂದು ಕಾರಣದಿಂದ ಯುದ್ಧ ಆರಂಭ ಆಗುತ್ತೆ. ಆಲ್ ಸುಲ್ತಾನಸ್ ಯುನೈಟೆಡ್ ದೆಮ್ಸೆಲ್ಸ್, ಇರುವಂಥ ಅಷ್ಟು ಜನ ಸುಲ್ತಾನರು ಏನು ಮಾಡ್ತಾರೆ, ಒಕ್ಕೂಟವನ್ನು ಮಾಡಿಕೊಂಡು ಅವರವರೊಳಗೆ ಒಕ್ಕೂಟ ಮಾಡಿಕೊಂಡು ವಿತ್ ಜಲಸಿ ಹೊಟ್ಟೆ ಕಿಚ್ಚಿನಿಂದ ಆ್ಯಂಡ್ ಹೆಟ್ರೇಡ್ ಭಾಳಷ್ಟು ಹೊಟ್ಟೆ ಕಿಚ್ಚು ಮತ್ತು ಒಂದಿಷ್ಟು ಹೆಟ್ರೇಡ್ನಿಂದ ಆನ್ ದ ಗ್ರೋತ್ ಆಫ್ ದ ರಿಚ್ನೆಸ್ ಆಫ್ ವಿಜಯನಗರ ಕಿಂಗ್ಡಮ್, ಭಾಳಷ್ಟು ವಿಜಯನಗರ ಅಂತಕ್ಕಂಥದ್ದು ಏನಾಗ್ತಾ ಇದೆ, ತುಂಬ ಶ್ರೀಮಂತವಾಗಿ ಬೆಳೀತಕ್ಕಂಥ ಈ ಒಂದು ನೋಡೋದಕ್ಕಾಗದೆ ಹೊಟ್ಟೆ ಕಿಚ್ಚು ಪಡ್ಕೊಂಡು ಏನು ಮಾಡ್ತಾರೆ, ದೇ ಹ್ಯಾಡ್ ಪೊಲಿಟಿಕಲ್ ಡಿಫ್ರೆನ್ಸಸ್ ಇನ್ ಬಿಟ್ವೀನ್ ದೆಮ್, ಅವ್ರ ಹತ್ರ ಭಾಳಷ್ಟು ರಾಜಕೀಯ ಭಿನ್ನತೆ ಇದ್ದರೂ ಸಹಿತ ಬಟ್ ಟು ಡಿಫೀಟ್ ವಿಜಯನಗರ ದಿ ಯುನೈಟೆಡ್, ಅವರು ಏನು ಮಾಡ್ತಾರೆ, ಎಲ್ಲರೂ ಒಕ್ಕೂಟ ಮಾಡ್ಕೊಂಡ್ಬಿಟ್ಟು ವಿಜಯನಗರವನ್ನು ಸೋಲಿಸ್ತಾರೆ. ಆನ್ 23rd January 23ನೇ ಜನವರಿ ಆಫ್ 1565 1565ರಲ್ಲಿ ನೆನಪಿಟ್ಕೋಬೇಕು, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಡೇಟ್ ಹಿಯರ್. ಆನ್ 23rd January 23ನೇ ಜಾನ್ವರಿ 1565ರಲ್ಲಿ ಏನು ಮಾಡ್ತಾನೆ, ದ ರಕ್ಕಸ ತಂಗಡಿ ವಾರ್ began between the United Army of Sultans and the Army of Vijayanagara on the bank of the Krishna river and Ramaraya died in the war. ಇಲ್ಲೇನಾಗುತ್ತೆ, ಆನ್ 23rd January 23ನೇ ಜನವರಿ 1565ರಲ್ಲಿ ದ ರಕ್ಕಸ ತಂಗಡಿ ವಾರ್, ರಕ್ಕಸ ತಂಗಡಿ ಅಥವಾ ತಾಳಿಕೋಟೆ ಯುದ್ಧ ಅಂತ ಕರಿತೇವೆ ಅದನ್ನು ನಾವು, ಬಿಗ್ಯಾನ್ ಬಿಟ್ವೀನ್ ದ ಯುನೈಟೆಡ್ ಆರ್ಮಿ, ಇಲ್ಲಿ ಆರಂಭವಾಯಿತು. ಯಾವ ಯಾವ ಒಂದು ಮನೆತನಗಳ ಬಗ್ಗೆ ಅಥವಾ ಮಧ್ಯ ಈ ಒಂದು ಯುದ್ಧ ಆಯಿತು ಅಂದರೆ ಯುನೈಟೆಡ್ ಆರ್ಮಿ ಆಫ್ ಸುಲ್ತಾನ್ಸ್, ಇಲ್ಲಿ ಒಕ್ಕೂಟದಿಂದ ರಚನೆಯಾಗಿರ್ತಕ್ಕಂಥ ಸುಲ್ತಾನರ ಒಂದು ಸೈನ್ಯದೊಂದಿಗೆ ವಿಜಯನಗರ ಸಾಮ್ರಾಜ್ಯದ ಒಂದು ಸೈನ್ಯದೊಂದಿಗೆ ಯುದ್ಧ ಆರಂಭ ಆಗುತ್ತೆ ಅಂತೇಳಿ. ಇಲ್ಲಿ ಅಪೋಸಿಟ್ ಯಾರು ಅಂತಂದರೆ ಯುನೈಟೆಡ್ ಆರ್ಮಿ ಆಫ್ ದ ಸುಲ್ತಾನ್ಸ್, ಸುಲ್ತಾನರ ಒಂದು ಒಕ್ಕೂಟದ ಸೈನ್ಯ ಮತ್ತು ವಿಜಯನಗರ ಸಾಮ್ರಾಜ್ಯದ ಒಂದು ಸೈನ್ಯ, ಇವರಿಬ್ಬರ ಮಧ್ಯೆ ಯುದ್ಧ ನಡೀತಾ ಇದೆ. ಆನ್ ದ ಬ್ಯಾಂಕ್ ಆಫ್ ದ ಕೃಷ್ಣಾ ರಿವರ್, ಕೃಷ್ಣಾ ನದಿಯ ದಡದಲ್ಲಿ. ಆ್ಯಂಡ್ ರಾಮರಾಯ ಡೈಡ್ ಇನ್ ದ ವಾರ್, ರಾಮರಾಯ ಏನು ಮಾಡ್ತಾನೆ, ಈ ಯುದ್ಧದಲ್ಲಿ ಸಾಯ್ತಾನೆ. ಸುಲ್ತಾನಸ್ ಲೂಟೆಡ್ ವಿಜಯನಗರ, ಆ ಒಂದು ಸುಲ್ತಾನರು, ಆ ಒಂದು ವಿಜಯನಗರ ಸುಲ್ತಾನರು ಇನ್ನುಳಿದ ಎಲ್ಲ ಸುಲ್ತಾನರು ಕೊಡ್ಕೊಂಡು ಏನು ಮಾಡ್ತಾರೆ, ವಿಜಯನಗರವನ್ನು ಲೂಟೆಡ್ ಮಾಡ್ತಾರೆ, ಅದನ್ನು ಲೂಟ್ ಮಾಡ್ತಾರೆ. ತಿರುಮಲ ಆ್ಯಂಡ್ ವೆಂಕಟ ಸನ್ ಆಫ್ ರಾಮರಾಯ, ತಿರುಮಲ ಅಂತಕ್ಕಂಥವನು ಮತ್ತು ವೆಂಕಟ ಅಂತಕ್ಕಂಥವರು ಅಳಿಯ ರಾಮರಾಯ ಇದ್ದಲ್ಲ ಅವ್ರ ಮಕ್ಕಳವರಿಬ್ಬರು, ತಿರುಮಲ ಮತ್ತು ವೆಂಕಟ ಅಂತಕ್ಕಂಥವರು, ಹೂ ಎಸ್ಕೇಪ್ಡ್ ಫ್ರಮ್ ವಾರ್, ಅವರು ಯುದ್ಧದಿಂದ ಏನು ಮಾಡ್ತಾರೆ, ತಪ್ಪಿಸಿಕೊಂಡು ಹೋಗ್ತಾರೆ. ರ್ಯಾನ್ ಅವೇ ಪೆನುಕೊಂಡ, ಅವರು ಪೆನುಕೊಂಡಕ್ಕೆ ಓಡಿ ಹೋಗ್ತಾರೆ. ಲೆಟರ್ ಅರವಿಡು, ನಂತರದಲ್ಲಿ ಅವರು ಅರವಿಡುಗೆ ಹೋಗ್ತಾರೆ. ಅರವಿಡು ಡೈನಾಸ್ಟಿ ಸ್ಟಾರ್ಟೆಡ್ ದೇರ್ ರೂಲಿಂಗ್ ಫ್ರಾಮ್ 1570 to 1646 by making Penukonda and Chandragiri, Penukonda, Chandragiri and later Velluru as their capitals. ಇವರು ಈ ರೀತಿಯಾಗಿ ಮೊದಲು ಪೆನುಕೊಂಡ ಮಾಡ್ಕೊಳ್ತಾರೆ, ಆಮೇಲೆ ಚಂದ್ರಗಿರಿ, ಆಮೇಲೆ ವೆಲ್ಲೂರಿನ ರಾಜಧಾನಿ ಮಾಡಿಕೊಂಡು ಅಲ್ಲಿಂದ ಆಳ್ವಿಕೆ ಆರಂಭ ಮಾಡ್ತಾರೆ. ಬೈ ದಿಸ್ ವಾರ್, ಈ ಒಂದು ಯುದ್ಧದಿಂದ ಫ್ಯೂಡಲ್ ಚೀಫ್ಸ್ ಆಫ್ ಮೈಸೂರು, ಅಂದರೆ ಮೈಸೂರಿನಲ್ಲಿ ಏನು ಮಾಂಡಳಿಕರಾಗಿದ್ದರು, ಫ್ಯೂಡಲ್ ಚೀಫ್ಸ್ ಅಂತ ಕರಿತೇವೆ ನಾವು, ಮಾಂಡಳಿಕರು, ಮೈಸೂರಿನ ಮಾಂಡಳಿಕರು, ಕೆಳದಿ ಮಾಂಡಳಿಕರು, ಚಿತ್ರದುರ್ಗದ ಮಾಂಡಳಿಕರು, ಯಲಹಂಕ ಮಾಂಡಳಿಕರು ಮತ್ತು ಸುರಪುರು ಬಿಕೆಮ್ ಇಂಡಿಪೆಂಡೆಂಟ್, ಅವೆಲ್ಲ ಏನಾಗ್ತವೆ, ಮಾಂಡಳಿಕ ರಾಜ್ಯಗಳು ಈಗ ಸ್ವತಂತ್ರವಾಗ್ತವೆ. ರೂಲ್ಸ್ ಇನ್ ಕರ್ನಾಟಕ, ಅವು ಈಗ ಕರ್ನಾಟಕವನ್ನು ಆಳಲಿಕ್ಕೆ ಅವಾಗ ಶುರು ಮಾಡಿದ್ವು ಅಂಥೇಳಿ ಹೇಳ್ತಾ ಇದ್ದಾರೆ. Okay dear students, here cultural contribution of Vijayanagara Empire, ವಿಜಯನಗರ ಸಾಮ್ರಾಜ್ಯದ ಸಾಂಸ್ಕೃತಿಕ ಕೊಡುಗೆಗಳು ಅನ್ನುವಂತಹ ಒಂದು ಟೈಟಲ್ ಇದೆ. ಈ ಟೈಟಲ್ನಲ್ಲಿ ಮೊದಲು ನಾವು ನೋಡ್ತಾ ಇದ್ದೇವೆ ಅಡ್ಮಿನಿಸ್ಟ್ರೇಷನ್, ಆಡಳಿತ ಹೇಗಿತ್ತು ವಿಜಯನಗರ ಸಾಮ್ರಾಜ್ಯ ಅಂತಕ್ಕಂಥದ್ದನ್ನು ನೋಡೋಣ. ವಿಜಯನಗರ ಎಂಪೈರ್ ಹ್ಯಾಡ್ ಸ್ಟ್ರಾಂಗ್ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಇಟ್ ಅಡಾಪ್ಟೆಡ್ ಡಿಸೆಂಟ್ರಲೈಸ್ಡ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್. ವಿಜಯನಗರ ಎಂಪೈರ್ ಹ್ಯಾಡ್ ಅ ಸ್ಟ್ರಾಂಗ್ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್, ಇದು ಕೇಂದ್ರೀಯ ಆಡಳಿತ ಕ್ರಮವನ್ನು ಹೊಂದಿತ್ತು ಅಂಥೇಳಿ. ಹ್ಯಾಡ್ ಅ ಸ್ಟ್ರಾಂಗ್ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಇಟ್ ಅಡಾಪ್ಟೆಡ್, ಇದು ಡಿಸೆಂಟ್ರಲೈಸೇಷನ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್, ಮತ್ತು
ಆಡಳಿತದಲ್ಲಿ ಇದು ಏನು ಮಾಡಿತು ಅಂದರೆ ಡಿಸೆಂಟ್ರಲೈಸ್ಡ್ ಅಂದರೆ ಯಾವುದೇ ಕೇಂದ್ರೀಕರಣ ಇರದೆ ಅದು ವಿಕೇಂದ್ರೀಕರಣವನ್ನು ಹೊಂದಿತ್ತು ಅಂತ ಹೇಳ್ಬೋದು ಆಡಳಿತದಲ್ಲಿ. ಇನ್ ದ ಅಡ್ಮಿನಿಸ್ಟ್ರೇಷನ್ ಅಂದರೆ ಆಡಳಿತದಲ್ಲಿ ದೇರ್ ವೆರ್ ಮೆನಿ ಮಿನಿಸ್ಟರ್ಸ್ ಟು ಅಸಿಸ್ಟ್ ದ ಕಿಂಗ್. ಭಾಳ ಜನ ಮಂತ್ರಿಗಳಿರ್ತಾಯಿದ್ರು, ಆ ಮಂತ್ರಿಗಳು ರಾಜನಿಗೆ ಏನು ಮಾಡ್ತಾಯಿದ್ರು, ಅಸಿಸ್ಟ್ ಮಾಡ್ತಾಯಿದ್ರು ಅಂತಕ್ಕಂಥದ್ದು. ಆ್ಯಂಡ್ ಲೀಡರ್ಸ್ ಆಫ್ ಲೋಕಲ್ ಪ್ರಾವಿನೆನ್ಸ್, ಮತ್ತು ಅಲ್ಲಿ ಸ್ಥಳೀಯ ಇರ್ತಕ್ಕಂಥ ಪ್ರಾಂತ್ಯದ ಕೆಲವೊಂದಿಷ್ಟು ನಾಯಕರು. ಫಾರ್ ದ ಅಡ್ಮಿನಿಸ್ಟ್ರೇಷನ್ ಪರ್ಪಸ್, ಇಲ್ಲಿ ಆಡಳಿತದ ಉದ್ದೇಶಕ್ಕಾಗಿ ಕಿಂಗ್ಡಮ್ ವಾಸ್ ಡಿವೈಡೆಡ್ ಇಂಟು ಪ್ರಾವಿನೆನ್ಸಸ್. ಒಂದು ರಾಜ್ಯವನ್ನು, ಕಿಂಗ್ಡಮ್ ಅಂದರೆ ರಾಜ್ಯವನ್ನು ಇಲ್ಲಿ ಭಾಗ ಮಾಡಲಾಗಿತ್ತು. ಪ್ರಾವಿನೆನ್ಸಸ್ ಅಂದರೆ ಪ್ರಾಂತ್ಯಗಳನ್ನಾಗಿ, ಪ್ರಾವಿನೆನ್ಸಸ್ ಇಂಟು ರೀಸನ್ಸ್, ಆ ಪ್ರಾಂತ್ಯಗಳನ್ನು ಪ್ರದೇಶಗಳನ್ನಾಗಿ, ಮತ್ತು ರೀಸನ್ಸ್ ಇಂಟು ಸಿಟೀಸ್, ಆ ರೀಸನ್ಗಳನ್ನು ನಗರಗಳಾಗಿ, ಆ್ಯಂಡ್ ಸಿಟೀಸ್ ಇಂಟು ವಿಲೇಜ್ ಗ್ರೂಪ್ಸ್, ಮತ್ತು ಆ ಸಿಟಿಗಳನ್ನು ಹಳ್ಳಿಯ ಗುಂಪುಗಳನ್ನಾಗಿ ಮಾಡಲಾಗಿತ್ತು. ಕಿಂಗ್ಸ್ ರಿಪ್ರೆಸೆಂಟೇಟಿವ್ಸ್ ವೇರ್ ಮ್ಯಾನೇಜಿಂಗ್ ದ ಪ್ರಾವಿನೆನ್ಸಸ್, ಮತ್ತು ರಾಜನ ಪ್ರತಿನಿಧಿಗಳು ಏನು ಮಾಡ್ತಾಯಿದ್ರು, ಪ್ರಾಂತ್ಯದ ಆಡಳಿತವನ್ನು ನೋಡಿಕೊಳ್ತಾ ಇದ್ದರು. ಮ್ಯಾನೇಜಿಂಗ್ ದ ಪ್ರೊವಿನ್ಸಸ್ ಆ್ಯಂಡ್ ಹೆರಿಡಿಟರಿ ಆಫೀಸರ್ಸ್ ವೇರ್ ಮ್ಯಾನೇಜಿಂಗ್ ವಿಲೇಜ್ ಅಡ್ಮಿನಿಸ್ಟ್ರೇಷನ್ಸ್, ಮತ್ತು ಇಲ್ಲಿ ಹೆರಿಡಿಟರಿಯಾಗಿ ವಂಶಪಾರಂಪರ್ಯವಾಗಿ ಏನು ಮಾಡ್ತಾಯಿದ್ರು, ಹಳ್ಳಿಗಳ ಒಂದು ಆಡಳಿತವನ್ನು ಆ ಒಂದು ವಂಶಪಾರಂಪರ್ಯವಾಗಿ ನಡ್ಕೊಂಡು ಬರ್ತಕ್ಕಂಥ ಆಫೀಸರ್ಸ್ಗಳು ನೋಡ್ಕೊಳ್ತಾ ಇದ್ರು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಇದು ಒಂದು ಬಲಿಷ್ಠವಾಗಿರ್ತಕ್ಕಂಥ ಕೇಂದ್ರ ಸರ್ಕಾರವಿದ್ದು, ಮತ್ತು ಅಲ್ಲಿ ಡಿಸೆಂಟ್ರಲೈಸ್ ವಿಕೇಂದ್ರೀಕರಣಗೊಂಡಿರ್ತಕ್ಕಂಥ ಆಡಳಿತ ಪದ್ಧತಿ ಇತ್ತು. ಜೊತೆಗೆ ಇಲ್ಲಿ ರಾಜ್ಯವನ್ನು ಆಡಳಿತ ದೃಷ್ಟಿಕೋನದಿಂದ ಪ್ರಾಂತ್ಯಗಳನ್ನು ಪ್ರದೇಶಗಳನ್ನು ನಗರಗಳನ್ನು ಮತ್ತು ಹಳ್ಳಿಗಳ ಗುಂಪುಗಳನ್ನಾಗಿ ವಿಭಾಗಿಸಲಾಗಿತ್ತು. ದ ಕಿಂಗ್ ವಾಸ್ ಸುಪ್ರೀಂ ಜುಡಿಷರಿ. ಇಲ್ಲಿ ರಾಜನೇ ಏನಾಗಿತ್ತಪ್ಪ ಅಂದರೆ ಸುಪ್ರೀಂ ಜುಡಿಷರಿ ಅಂದರೆ ರಾಜಾಜ್ಞೆ ಅಥವಾ ರಾಜನೇ ಕೊನೆಯ ಒಬ್ಬ ನ್ಯಾಯಾಧೀಶನಾಗಿದ್ದ, ಅವನೇ ಸುಪ್ರೀಂ ಆಗಿದ್ದ ಅಂತ ಹೇಳ್ತಾರೆ. ರೀಜನಲ್ ಆಫೀಸರ್ಸ್ ವೇರ್ ಡಿಪೆನ್ಸಿಂಗ್ ಜಸ್ಟಿಸ್ ಇನ್ ಪ್ರಾವಿನೆನ್ಸಸ್, ಮತ್ತು ಪ್ರಾಂತ್ಯಗಳಲ್ಲಿ ನ್ಯಾಯಾಂಗವನ್ನು ನೋಡ್ಕೊಳ್ಳಿಕ್ಕೆ ಅಲ್ಲಿ ರೀಜನಲ್ ಆಫೀಸರ್ಸ್ ಅಂತ ಇರ್ತಾಯಿದ್ರು ಅಂಥೇಳಿ ಅವರು ಅದನ್ನು ನೋಡ್ಕೊಳ್ತಾ ಇದ್ದರು. 1/6 ಆಫ್ ಲ್ಯಾಂಡ್ ರೆವಿನ್ಯೂ ವಾಸ್ ಕಲೆಕ್ಟೆಡ್. ಇಲ್ಲಿ 6 ಭಾಗಗಳಲ್ಲಿ ಒಂದು ಭಾಗವನ್ನು ಏನು ಮಾಡ್ತಾಯಿತ್ತು, ರಾಜ್ಯ ಒಂದು ರೆವಿನ್ಯೂ ಆಗಿ ಕಂದಾಯವಾಗಿ ಸ್ವೀಕಾರ ಮಾಡ್ತಾಯಿತ್ತು. ಅಂದರೆ 6 ಚೀಲ ನಿಮಗೆ ಜೋಳ ಆದರೆ 1 ಚೀಲ ಜೋಳವನ್ನು ನೀವು ರಾಜ್ಯಕ್ಕೆ ಕೊಡಬೇಕಾಗಿತ್ತು. ಇಟ್ ವಾಸ್ ಮೇಜರ್ ಇನ್ಕಮ್ ಆ್ಯಂಡ್ ಟ್ರೇಡ್ ಟ್ಯಾಕ್ಸ್. ಇದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಒಂದು ಆದಾಯವಾಗಿತ್ತು, ರಾಜ್ಯಾದಾಯವಾಗಿತ್ತು. ಆಮೇಲೆ ಟ್ರೇಡ್ ಟ್ಯಾಕ್ಸ್, ವ್ಯಾಪಾರಿ ಒಂದು ಸುಂಕವನ್ನು ಸಹಿತ ತೆಗೆದುಕೊಳ್ಳಲಾಗ್ತಿತ್ತು. ಪ್ರೊಫೆಷನ್ ಟ್ಯಾಕ್ಸ್, ಮತ್ತು ಪ್ರೊಫೆಷನ್ ಔದ್ಯೋಗಿಕವಾಗಿರ್ತಕ್ಕಂಥ ತೆರಿಗೆ ತೆಗೆದುಕೊಳ್ಳಲಾಗ್ತಿತ್ತು. ರೋಡ್ ಟ್ಯಾಕ್ಸ್, ರಸ್ತೆ ತೆರಿಗೆ. ಫೇರ್ ಟ್ಯಾಕ್ಸ್, ಜಾತ್ರಾ ತೆರಿಗೆ. ಎಕ್ಸ್ಪೋರ್ಟ್ ಟ್ಯಾಕ್ಸ್, ರಫ್ತು ತೆರಿಗೆ. ಆ್ಯಂಡ್ ಟ್ರಿಬ್ಯೂಟ್ ಇನ್ ಕ್ಯಾಶ್, ಮತ್ತು ಕಪ್ಪು ಕಾಣಿಕೆಯನ್ನು ಸಹಿತ ತೆಗೆದುಕೊಳ್ಳಲಾಗ್ತಿತ್ತು. ವೇರ್ ಅದರ್ ಇನ್ಕಮ್ಸ್, ಇವು ಇನ್ನುಳಿದ ರಾಜ್ಯಕ್ಕೆ ಬರುವಂತಹ ಏನಾಗಿದ್ವು, ಆದಾಯಗಳಾಗಿದ್ವು ಅಂಥೇಳಿ. ನೆಕ್ಸ್ಟ್, ಡ್ಯೂರಿಂಗ್ ದ ರೇನ್ ಆಫ್ ವಿಜಯನಗರ, ಈ ಒಂದು ವಿಜಯನಗರದ ಆಳ್ವಿಕೆಯ ಕಾಲದಲ್ಲಿ ಇನ್ಫ್ಯಾಂಟ್ರಿ, ಕ್ಯಾವ್ಲರಿ, ಎಲಿಫೆಂಟ್ ಆ್ಯಂಡ್ ಕ್ಯಾನಾನ್ ಡಿವಿಷನ್ಸ್ ವೇರ್ ದ ಪ್ರಾಮಿನೆಂಟ್ ಡಿವಿಷನ್ಸ್ ಇನ್ ದ ಆರ್ಮಿ. ಇಲ್ಲಿ ನಾವು ಹೇಳ್ಬೋದು ವಿಜಯನಗರದ ಒಂದು ಆರ್ಮಿ ಬಗ್ಗೆ ಹೇಳ್ತಾ ಇದ್ದಾರೆ, ಅಂದರೆ ಸೈನ್ಯದ ಬಗ್ಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಇನ್ಫ್ಯಾಂಟ್ರಿ ಅಂತಕ್ಕಂಥದ್ದು, ಕ್ಯಾವ್ಲರಿ ಅಂತಕ್ಕಂಥದ್ದು, ಎಲಿಫೆಂಟ್ ಆ್ಯಂಡ್ ಕ್ಯಾನಾನ್ ಡಿವಿಷನ್ಸ್ ಅಂತ ಕರಿತೇವೆ. ಅಂದರೆ ಕಾಲ್ದಳ, ಕುದುರೆ ಸವಾರರು, ಆನೆ ಸವಾರರು, ಆಮೇಲೆ ಕ್ಯಾನಾನ್ ಡಿವಿಷನ್ಸ್ ಅಂತ ಕರಿತೇವೆ, ಈ ಮದ್ದು ಗುಂಡುಗಳನ್ನು ಹಾರಿಸ್ತಕ್ಕಂಥವ್ರು. ಆ್ಯಂಡ್ ಪ್ರಾಮಿನೆಂಟ್ ಡಿವಿಷನ್ಸ್ ಇನ್ ದ ಆರ್ಮಿ. ಅರೇಬಿಯನ್ ಹಾರ್ಸಸ್ ವೇರ್ ವೆರಿ ಅಟ್ರಾಕ್ಟಿವ್ ಇನ್ ವಿಜಯನಗರ. ಅರೇಬಿಯನ್ ಕುದುರೆಗಳನ್ನು ಇಲ್ಲಿ ಬಹಳಷ್ಟು ಖರೀದಿ ಮಾಡಲಾಗ್ತಿತ್ತು ಅಂತ ಹೇಳ್ತಕ್ಕಂಥದ್ದು. ಇನ್ನು ನಾವು ಮುಂದಿನ ವಿಡಿಯೋದಲ್ಲಿ ಸೋಷಿಯಲ್ ಸ್ಟೇಟಸನ್ನು ನೋಡೋಣ, ಸಾಮಾಜಿಕ ಸ್ಥಿತಿ ಹೇಗಿತ್ತು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸ್ನೇಹಿತರೆ, ಧನ್ಯವಾದಗಳು.